ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಡಕೋಟೆ ಅವರ ಆದೇಶದ ಮೇರೆಗೆ ಹಾಗೂ ಜಿಲ್ಲಾಧ್ಯಕ್ಷರಾದ ಆನಂದ್ ಎಸ್ ದೊಡ್ಡಮನಿಯವರ ಸಮ್ಮುಖದಲ್ಲಿ ಹಾಗೂ ಸೇಡಂ ತಾಲೂಕು ಅಧ್ಯಕ್ಷರಾದ ಮೌನೇಶ್ ಬೆನಕನಹಳ್ಳಿ ಹಾಗೂ ಸೇಡಂ ನಗರದ ಅಧ್ಯಕ್ಷರಾದ ಮಲ್ಲು ಕೊಡದೂರ್, ನಗರ ಉಪಾಧ್ಯಕ್ಷರಾದ ದೇವು ರಾಜೋಳಿ ಇವರ ನೇತೃತ್ವದಲ್ಲಿ ತಾಲೂಕು ವತಿಯಿಂದ ದಿನಾಂಕ 27/3/2024 ಬುಧವಾರ ಬೆಳಗ್ಗೆ 10 ಗಂಟೆಗೆ ನಗರದ ಶೌಚಾಲಯಗಳನ್ನು ನಿರ್ಮಾಣ ಹಾಗೂ ಅಭಿವೃದ್ಧಿ ಕುರಿತು ಮನವಿ ಪತ್ರವನ್ನ ಸೇಡಂ ನಗರದ ಅಂಬೇಡ್ಕರ್ ವೃತ್ತದಿಂದ ಪುರಸಭೆ ಆಯುಕ್ತರ ಕಚೇರಿಯವರೆಗೆ ಮೆರವಣಿಗೆ ಮುಖಾಂತರ ಹೋರಾಟ ಹಾಗೂ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಯಾಕಂದ್ರೆ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಶೌಚಾಲಯ ಮಾನ ಮರ್ಯಾದೆ ಕೊಡೋದು ಶೌಚಾಲಯ ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರು ಆ ಸ್ಥಾನಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದ್ರು. ಜೊತೆಗೆ ಶಿವು ಜೂಲ್ಫಿ, ತಾಲೂಕು ಉಪಾಧ್ಯಕ್ಷರು ವಿಶ್ವಾರಾಧ್ಯ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿಗಳು ದೇವು ತಾಂಡಾ, ತಾಲೂಕು ಕೂಲಿ ಕಾರ್ಮಿಕ ಘಟಕದ ಅಧ್ಯಕ್ಷರು ರಾಜು ಸೇಡಂ, ತಾಲೂಕು ಘಟಕ ಅಧ್ಯಕ್ಷರು ಬಿಬ್ಬಳ್ಳಿ ನಾಗು, ಕಲ್ಕಂ ಆಟೋ ಚಾಲಕರ ಅಧ್ಯಕ್ಷರು ರಾಜು ಕಾರ್ಯಕರ್ತರು, ತಾಲೂಕಿನ ನಮ್ಮ ಕರ್ನಾಟಕ ಸೇನೆಯ ಎಲ್ಲಾ ಪದಾಧಿಕಾರಿಗಳು ಬಂದು ಈ ಒಂದು ಮನವಿ ಪತ್ರ ಮತ್ತು ಹೋರಾಟದ ಯಶಸ್ವಿಗೆ ಕಾರಣರಾದರು. ವರದಿ ವೆಂಕಟೇಶ್ ಗುತ್ತೇದಾರ್, ನ್ಯೂಸ್ 26 ಕನ್ನಡ, ಕಲಬುರಗಿ. ಯಾಕಂದ್ರೆ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಶೌಚಾಲಯ ಮಾನ ಮರ್ಯಾದೆ ಕೊಡೋದು ಶೌಚಾಲಯ ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರು ಆ ಸ್ಥಾನಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಶಾಂತಿಯಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ. ಒಂದು ವೇಳೆಗೆ ಇದು ಸ್ಪಂದನೆ ಆಗಲಿಲ್ಲ, ಶೌಚಾಲಯ ನಿರ್ಮಾಣ ಮಾಡಿಕೊಡ್ಲಿಲ್ಲ ಅಂತಂದರೆ ಮುಂದೆ ಒಂದಿನ ಉಗ್ರವಾದ ಹೋರಾಟ ಮಾಡ್ತೀವಿ. ನಮ್ಮ ಅಕ್ಕ ತಂಗಿಯರು, ತಾಯಿ ತಂದ್ರಿಗೆ ಎಲ್ರಿಗೂ ಹೇಳ್ತೀನಿ, ಈ ಸರ್ಕಾರಿ ಅಧಿಕಾರಿನೇ ಶೌಚಾಲಯ ಮಾಡ್ಕೊತೀವಿ. ನಾವು ಯಾರೂ ತಡೆಯೋಕ್ಕಾಗಲ್ಲ. ಯಾಕಂದ್ರೆ ತಾವು ನಿರ್ಮಾಣನೇ ಮಾಡ್ಕೊಡೋಲ್ಲಾಗಿರಿ ನಮಗೆ. ನಾವೆಲ್ಲಿ ಹೋಗ್ಬೇಕು? ನೀವು ಅಷ್ಟೇ ಇಲ್ಲಿ ಅಧಿಕಾರಿಗಳು ನೀವು ಆರಾಮ್ಸಾಗಿ ಚೆಂದ ತಣ್ಣಗಿರ್ತೀವಿ. ನಮ್ಮ ಹೆಣ್ಮಕ್ಳನ್ನ ರೋಡಿಗೆ ಹೋಗಿ ಕೊಡ್ಬೇಕಾ? ಅದಕ್ಕೋಸ್ಕರ ನಿಮಗೆ ಒಂದು ಮನವಿ ಮಾಡ್ತೀನಿ, ಎಚ್ಚರಿಕೆನೇ ಕೊಡ್ತಾ ಇದ್ದೀನಿ. ಇದಕ್ಕೆ ಆದಷ್ಟು ಬೇಗನೆ ಪರಿಹಾರ ಹುಡುಕಿ ಮಾಡಿಕೊಡ್ಬೇಕು. ಮಾಡಿಕೊಳ್ಳಿಲ್ಲ ಅಂದ್ರೆ ಒಂದಿನ ಸೇಡಂ ಈ ಕಚೇರಿನೂ ಮುತ್ತಿಗೆ ಹಾಕ್ತೀವಿ. ಸೇಡಂ ಬಂದ್ ಮಾಡುವಂತಹ ನಾವು ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.